ನಾವು ಒಪ್ಪಿದ್ದೀವಿ. ಸಿದ್ದರಾಮಯ್ಯನವರು ಅನ್ನಭಾಗ್ಯದ ಹರಿಕಾರಕ, ಎಲ್ಲ ಭಾಗ್ಯದ ಹರಿಕಾರಕರು, ಅವ್ರ ಮೇಲೆ ಗೌರವ ಇದೆ. ಆದರೆ ಇತಿಹಾಸವನ್ನು ಅಳಿಸಿ ಅವ್ರ ಹೆಸರು ಇಡುವಂಥದ್ದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಿದ್ದೀವಿ. ಆಕ್ಷೇಪಣೆ ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಇವತ್ತು ನಗರ ಪಾಲಿಕೆ ಆಯುಕ್ತರನ್ನ ಭೇಟಿ ಮಾಡಿ 30 ದಿನದ ನಂತರ ರೀಜನಲ್ ಕಮಿಷನರ್ ಅವ್ರ ಸಮ್ಮುಖ ಏನು ಮೀಟಿಂಗ್ ಆಗುತ್ತೆ ಅಲ್ಲಿ ನಮ್ಮ ಆಕ್ಷೇಪಣೆ ಅರ್ಜಿಯನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಬಂದಿದ್ದೀವಿ. ನಾವೊಂದು 7-8 ಜನ ಆಕ್ಷೇಪಣೆ ಸಲ್ಲಿಸಿದ್ದೀವಿ. ಇತಿಹಾಸವನ್ನು ಮುಚ್ಚಾಕುವಂಥ ಕೆಲಸಗಳನ್ನ ಮಾಡ್ಬೋದು. ಇವತ್ತು ಅಧಿಕಾರಿಗಳಿಗೆ ಬೌದ್ಧಿಕ ದಿವಾಳಿತನ ಕಾಡ್ತಾ ಇದೆ, ಬೌದ್ಧಿಕ ದಾರಿದ್ರ್ಯತನ ಕಾಡ್ತಾ ಇದೆ, ಸಾಮಾಜಿಕ ಶ್ರೀಮಂತಿಕೆ ಇಲ್ಲ, ಬರೀ ಪುಸ್ತಕದ ಬದನೆಕಾಯಿ ಓದ್ಕೊಂಡಿದ್ದಾರೆ, ಮೈಸೂರಿನ ಇತಿಹಾಸ ತಿಳ್ಕೊಂಡಿಲ್ಲ, ಯಾರ ಜೊತೆ ಚರ್ಚೆ ಮಾಡಿಲ್ಲ, ಯಾರೋ ಒಬ್ಬರು ಇದರಲ್ಲಿ ಗತ್ತು ಗಮ್ಮತ್ತಲ್ಲಿ ಹೇಳಿದ ತಕ್ಷಣ ಅವ್ರದ್ದೇ ಸರಿ ಅಂದ್ಕೊಂಡು ಹೋಗುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆಡಳಿತ ಯಂತ್ರ ಮೈಸೂರಲ್ಲಿ ಕುಸ್ತೋಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸಿದ್ದರಾಮಯ್ಯನವ್ರನ್ನ ಹೆಸರಿಡೋದಕ್ಕೆ ಆ ರಸ್ತೆಗೆ ನಮ್ಮ ವಿರೋಧ ಇದೆ. ಬೇರೆ ಕಡೆ ಎಲ್ಲಿ ಬೇಕಾರೋ ಇಟ್ಕೊಳ್ಳಿ, ಇತಿಹಾಸವನ್ನು ಅಳಿಸದೇ ಇರೋವಂಥ ಕಡೆ ಎಲ್ಲಿ ಬೇಕಾರೋ ಇಟ್ಕೊಳ್ಳಿ. PKTP ಅಂತಂದರೆ ಪ್ರಿನ್ಸಸ್ ಕೃಷ್ಣರಾಜಮಣ್ಣಿ ರಸ್ತೆ ಅಂತಲೇ ಗೊತ್ತಿರೋವಂಥದ್ದು. KPCC ವಕ್ತಾರದ ಲಕ್ಷ್ಮಣ್ಣವರು ಮಾರಾಣಿ ಹೆಸರು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಪಾಪ ಅವ್ರಿಗೆ ಅದನ್ನು ವಿಶ್ಲೇಷಣೆ ಮಾಡೋದಕ್ಕೆ ಬರುತ್ತೋ ಬರೋದಿಲ್ವೋ ಅಂತ ಗೊತ್ತಿಲ್ಲ. ಯದುವೀರವರು ರಾಜಮನೆತನದವ್ರು ಅಲ್ಲ ಅಂತ ಹೇಳ್ತಾರೆ. ಯದುವೀರವರು ಯಾರ ಮಗಳ ಮಗ ಅಂತ ಅಂದ್ಬಿಟ್ಟು ಅಂತ ಸ್ವಲ್ಪ ಅವರು ತಿಳ್ಕೊಳ್ಳೋವಂಥ ಕೆಲಸಗಳನ್ನ ಮಾಡಲಿ. ಸುಮ್ಮನೆ ಅವರು ಯಾವುದೋ ಒಂದೆರಡು ಪೇಪರ್ ಇಟ್ಕೊಂಬಂದ್ಬಿಟ್ಟು ದಿನಪತ್ರಿಕಾಗೋಷ್ಠಿ ಮಾಡ್ಕೊಂಡು ಮೈಸೂರಲ್ಲಿ ಗೊಂದಲ ಸೃಷ್ಟಿ ಮಾಡೋದಲ್ಲ. ಅವರು ಹಿರಿಯರಿದ್ದಾರೆ, ಹೋರಾಟಗಾರಿದ್ದಾರೆ, ಸ್ವಾಮಿ ನಿಷ್ಠೆ ಕಾಯೋದಕ್ಕೆ ಈ ಮಟ್ಟಿಗಿಳಿತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮೈಸೂರು ಜನತೆಯ ದಾರಿ ತಪ್ಪಿಸುವಂಥ ಕೆಲಸಗಳನ್ನ ಯಾರೂ ಮಾಡಬಾರ್ದು, ನಾನು ಮಾಡಬಾರ್ದು. ನಾನು ಮಾಡಿದ್ರು ಅಕ್ಷಮ್ಯ ಅಪರಾಧ, ಅವ್ರು ಮಾಡೋದು ಅಕ್ಷಮ್ಯ ಅಪರಾಧವೇ. ಇದನ್ನು ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಈ ಮೂಲಕ ಹೇಳೋದಕ್ಕೆ ಇಚ್ಛೆಪಡ್ತೀನಿ.